ನ್ಯಾನೋ ಯೂರಿಯಾ ಪ್ಲಸ್ ಇದು ನ್ಯಾನೋ ಯೂರಿಯಾ ಒಳಗೆ 16% ನೈಟ್ರೋಜನ್ ಇರ್ತದೆ. ಇದು ನಾವು ಬಳಸಿದ್ದೀವಿ. ಇದರ್ಲಿಂತ ರಿಸಲ್ಟ್ ನಮ್ಗೆ ಏನು ಬಂದದ ಅನ್ನೋದು ನಾವು ನಿಮ್ಗೆ ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀವಿ. ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಮಾಹಿತಿಗಳು ನಿಮ್ಮ ಮುಂದೆ ತಂದಿಡ್ತೀವಿ ನಾವು. ಬರ್ರಿ ನೋಡ್ರಿ ರೈತ ಬಾಂಧವರು, ಇದು ನ್ಯಾನೋ ಯೂರಿಯಾ ಪ್ಲಸ್ ಅದ. ಇದನ್ನು 45 kg ಯೂರಿಯಾ ಬ್ಯಾಗಿಗೆ ಹೋಲಿಕೆ ಮಾಡಿ ನೋಡೋಣಂತ. ಇದನ್ನು ನೋಡ್ರಿ, 45 ಕಿಲೋ ಯೂರಿಯಾ ಬ್ಯಾಗ್. ಇದ್ರೊಳಗೆ ಕಾಳು ಯೂರಿಯಾ ಬರ್ತದೆ. 2 ನಮೂನೆ ಬರ್ತಾವೆ, ಒಂದು ಸಣ್ಣ ಕಾಳು ಬರ್ತವೆ, ಒಂದು ದಪ್ಪ ಕಾಳು ಬರ್ತದೆ. ಎಲ್ಲರೂ ಪಳಿಸೋದು ಆಲ್ಮೋಸ್ಟ್ ಆಲ್ ಸಣ್ಣ ಕಾಳೇ ಪಾಲಿಸ್ತಾರೆ, ಯಾಕಂದರೆ ಎಕ್ಸಲೆಂಟ್ ರಿಸಲ್ಟ್ ಅದ ಸಣ್ಣ ಕಾಳು ಒಳಗೆ. ಇದ್ರೊಳಗೆ 46% ನೈಟ್ರೋಜನ್ ಇರ್ತದೆ ನೋಡ್ರಿ. 46% ನೈಟ್ರೋಜನ್ ಇರ್ತದೆ. ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಆಗೋದು ಚೈನಾ ಅಥವಾ ಮಿಡಲ್ ಈಸ್ಟ್ ಕಂಟ್ರೀಸ್ ಒಳಗೆ. ಇದ್ರದ್ದು ರಾ ಮೆಟೀರಿಯಲ್ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ರೀ. 70% ಯೂರಿಯಾ ಏನು ಇಂಡಿಯಾ ಒಳಗೆ ತಯಾರಾಗ್ತದಲ್ಲ, ಅದು ಆಲ್ಮೋಸ್ಟ್ ಆಲ್ ಹೊರಗಿಂದ ರಾ ಮೆಟೀರಿಯಲ್ನಿಂದ ತಯಾರಾಗ್ತದೆ. ಇದ್ರದ್ದು ನೋಡ್ರಿ $2109 ಇದ್ರದ್ದು ಆ್ಯಕ್ಚುಯಲ್ ಕಾಸ್ಟ್ ಅದ. ಇದು ಇಲ್ಲಿ ಇಂಡಿಯಾ ಒಳಗೆ ಬೀಳೋದು $266 ಬೀಳ್ತದೆ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತದೆ ಅದಕ್ಕೆ. ಇದು 45 kg ಬ್ಯಾಗ್ ಅದ ರೀ. ಇದು ನೋಡ್ರಿ, ಇದು ಚೈನಾ ಒಳಗೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಇದು ಬ್ಯಾಗ್ ಅದ. 2025 ನವಂಬರ್ ಒಳಗೆ ಮ್ಯಾನುಫ್ಯಾಕ್ಚರ್ ಆಗಿರ್ತದೆ. ಈಗ ಎರಡು ಕಂಪೇರ್ ಮಾಡಿದ್ರೆ ಇದು ನ್ಯಾನೋ ಯೂರಿಯಾ ಪ್ಲಸ್ ಏನದಲ್ರಿ, ಇದು ಒಂದು 20-25% ಮಾತ್ರ ಕೆಲಸ ಕೊಡ್ತದೆ. ಇದು ಅದ್ರಂಗೆ ಕೆಲಸ ಮಾಡೋಂಗಿಲ್ಲ. ಭಾಳ ಜನ ಈಗ ಏನು ಪಾಲಿಸ್ಕೊತಾರಪ್ಪ ಅಂದ್ರೆ, ಇದು ಯೂರಿಯಾ ಶಾರ್ಟೇಜ್ ಬಂದದಲ್ರಿ. ಇದು ಏನು US ಇರಾನ್ ಏನು ಯುದ್ಧ ನಡೆದಲ್ಲ, ಯುದ್ಧದ ಸಂಬಂಧ ಏನು ಯೂರಿಯಾ ಶಾರ್ಟೇಜ್ ಹೊಂಟದ. ಎಲ್ಲ ಕಡೆ ಸುಲಭವಾಗಿ ಯೂರಿಯಾ ಸಿಗಲಾಗ್ಯದ. ಎಲ್ಲ ಅಂಗಡಿಗಳೊಳಗೆ FID ಅದು ಇದು ಅಂತ ಯೂರಿಯಾ ಕೊಡಲಾಗ್ಯಾರ. ಅದಕ್ಕೆ ನಮ್ಮ ರೈತ ಬಂದವರು ಭಾಳ ಮಂದಿ ಇದು ಯೂರಿಯಾ ಬಳಸ್ಬೇಕಂತ ಮಾಡಕತ್ತಾರ. ನಾವು ಬಳಸೀವಿ, ನಮ್ಗೆ ರಿಸಲ್ಟ್ ಹಂಗೆ ಹೇಳ್ಕೊಂಗೆ ಏನು ಕೊಟ್ಟಿಲ್ಲ ರೀ. ಇದು ಒಂದು 20-25% ಅಷ್ಟೇ ರಿಸಲ್ಟ್ ಕೊಟ್ಟದ. ಅಷ್ಟು ಇದು ಏನು 45 kg ಬ್ಯಾಗ್ ಹೆಂಗೆ ಕೊಡ್ತದಲ್ಲ ಹಂಗೆ ಕೊಟ್ಟಿಲ್ಲ ರೀ ಇದು. ಅದಕ್ಕಿಂತ ನಾವು ಬರ್ತಾ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಇದಕ್ಕೆ ಹೆಚ್ಚು ತಿಪ್ಪಿ ಗೊಬ್ಬರ ನಾವು ಹಾಕ್ಕೊಂತ ಈ ಬೆಳೆಗೆ ಬೆಳೆಸ್ಬೇಕು ರೀ. ಯಾಕಪ್ಪ ಅಂದ್ರೆ ಯೂರಿಯಾದ ಶಾರ್ಟೇಜ್ ಬಿತ್ತಪ್ಪ ಅಂದ್ರೆ ಇದು ಅದರ ತಕ್ಕಂಗೆ ಕೆಲಸ ಕೊಡೋಂಗಿಲ್ಲ ರೀ. ಇದು ಒಂದು 20-25% ಇದ್ರೊಳಗೆ ನೀವು ಏನೋ ಕೊರೋಜನ್ ಆಗಲಿ ಯಾವುದೋ ಒಂದು ಇದು ಆಗಲಿ ಸ್ವಲ್ಪ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರಪ್ಪ ಅಂದರೆ ಒಂದು ಸ್ವಲ್ಪ ಏನೋ ಬೆಟರ್ ರಿಸಲ್ಟ್ ಕೊಡ್ಬೋದು. ಆದರೆ ಸದ್ಯ ಪರಿಸ್ಥಿತಿ ನೋಡಿದ್ರೆ ಯೂರಿಯಾದು ಎಲ್ಲ ಕಡೆ ಟೈಟ್ ಇದ್ದಿದ್ದು ನೋಡಿದ್ರೆ ಇದು ಹೆಂಗಪ್ಪ ಅಂದ್ರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ರಿ. ಆ ಥರ ಏನೋ ಇರಲಾರ್ದ ಏನೋ ಒಂದು ಆದಲ್ಲಪ್ಪ ಅಂತ ಆ ಥರ ಏನೋ ಯೂಸ್ ಮಾಡ್ಬೋದು. ಸೊ ನಾವು ಹೇಳೋದು ಏನಪ್ಪ ಅಂದ್ರೆ, ಇದು ಇಷ್ಟು ರಿಸಲ್ಟ್ ಕೊಟ್ಟದ ನೋಡ್ರಿ. ಇದನ್ನು ಸ್ಪ್ರೇ ಮಾಡಬೇಕು ಎಲೆಗಳ ಮೇಲೆ, ಸ್ವಲ್ಪ ಸ್ಪ್ರೇ ಮಾಡಿ ವೇಟ್ ಮಾಡಿದ್ರೆ ಭಾಳ ಚಲೋ ರಿಸಲ್ಟ್ ಆದ್ರಿ. ಮೊದಲು ನ್ಯಾನೋ ಯೂರಿಯಾ ಇಫ್ಕೋದವ್ರು ಏನು ಬಿಟ್ಟಿರಲ್ಲ, ಅದ್ರೊಳಗೆ 4% ನೈಟ್ರೋಜನ್ ಕೊಟ್ಟಿರಿ. ಈಗ ಇದ್ರೊಳಗೆ 16% ಕೊಟ್ಟಾರ. ಇದು ನಿಮ್ಗೆ 220 ಅಥವಾ 200 ಆಸ್ಪಾಸ್, ಇದು ನಿಮ್ಗೆ 500 ml ನ್ಯಾನೋ ಯೂರಿಯಾ ಬೀಳ್ತದೆ. ಯಾರಾದರೂ ರೈತ ಬಾಂಧವರು ಇದು ಬಳಸಿರಪ್ಪ ಅಂದ್ರೆ, ಯೂಸ್ ಮಾಡಿರಪ್ಪ ಅಂದ್ರೆ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಗೆ ಇದು ಹೆಂಗೆ ಚಲೋ ಕೊಟ್ಟದ ರಿಸಲ್ಟ್, ಏನು ಭಾರಿ ಬಂದದ, ಏನು ಕಡಿಮೆ ಬಂದದ. ನಮಗಂತೂ ಎವರೇಜ್ ಬಂದದ ನೋಡ್ರಿ. ನಮ್ಗೆ ಒಂದು 100% ಒಳಗೆ ಒಂದು 25% ಅಷ್ಟೇ ರಿಸಲ್ಟ್ ಕೊಟ್ಟದ, ಭಾಳ ಏನು ಕೊಟ್ಟಿಲ್ಲ. ಇದೇ ಥರ ನಮ್ಗೆ ಅದು ಇದು ರಿವ್ಯೂ ಮಾಡ್ತಿರ್ತೀವಿ. ನಮ್ಮದು ರೈತ ಬಾಂಧವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಗೆ ಅದರಲ್ಲಿಂದ ಪ್ರೋತ್ಸಾಹ ಬರ್ತದೆ. ಧನ್ಯವಾದಗಳು.